ಲೆದರ್ ಜಾಕೆಟ್ 12 ಕೋಟಿ ಮೌಲ್ಯದ 14.8 ಕೆಜಿ ಚಿನ್ನ. ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ಲಾಕ್ ಆಗಿದ್ದು ಹೇಗೆ? ಖಾಕಿಗೆ ರನ್ಯಾ ಮೇಲೆ ಅನುಮಾನ ಬಂದಿದ್ಯಾಕೆ? ಮಾಣಿಕ್ಯ ನಟಿ ಪೊಲೀಸರ ಬಲೆಗೆ ಬಿದ್ದಿದ್ದೇ ರೋಚಕ. ಆಫೀಸರ್ಗೆ ಆವಾಜ್ ಹಾಕಿ ರನ್ಯಾ ರಾವ್ ತಗಲಾಕೊಂಡಿದ್ದಾಳೆ. 2 ವಾರಕ್ಕೂ ಮುನ್ನ ರನ್ಯಾ ರಾವ್ ದುಬೈಗೆ ಹೋಗಿದ್ಲು. 2 ವಾರದ ಹಿಂದೆ ಏರ್ಪೋರ್ಟ್ನಲ್ಲಿ ಹೈ ಡ್ರಾಮಾ ನಡೆದಿತ್ತು. ರನ್ಯಾ ತಪಾಸಣೆಗೆ ಅಧಿಕಾರಿಗಳು ಮುಂದಾಗಿದ್ರು. ಅಧಿಕಾರಿಗಳ ತಪಾಸಣೆಗೆ ನಟಿ ರನ್ಯಾ ರಾವ್ ವಿರೋಧಿಸಿದ್ರು. 2 ವಾರಕ್ಕೂ ಮುನ್ನ ದುಬೈಗೆ ಹೋಗಿದ್ದಂತಹ ರನ್ಯಾ ರಾವ್ 2 ವಾರದ ಹಿಂದೆ ಏರ್ಪೋರ್ಟ್ನಲ್ಲೇ ಹೈ ಡ್ರಾಮಾ ನಡೆಸಿದ್ರು. ಏರ್ಪೋರ್ಟ್ನಲ್ಲಿ ತಪಾಸಣೆ ಮಾಡೋದು ಸಹಜ. ಆದ್ರೆ ಅಧಿಕಾರಿಗಳು ತಪಾಸಣೆ ಮಾಡೋದಕ್ಕೆ ಬರ್ತಾ ಇದ್ದಂತೆ ಹೈ ಡ್ರಾಮಾ ಮಾಡಿದ್ರು. ವಿರೋಧಿಸಿದ್ಲು ಅಧಿಕಾರಿಗಳ ತಪಾಸಣೆಯನ್ನು. ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ನಟಿ ರನ್ಯಾ ಲಾಕ್ ಆಗಿದ್ದಾಳೆ. ರನ್ಯಾ ಮೇಲೆ ಪೊಲೀಸರಿಗೆ ಅನುಮಾನ ಬಂದಿತ್ತು. 15 ದಿನಕ್ಕೊಂದ್ಸಲ ತಪ್ಪದೆ ದುಬೈಗೆ ಹೋಗ್ತಾ ಇದ್ರು. 1 ವರ್ಷದಿಂದ 30 ರಿಂದ 40 ಬಾರಿ ದುಬೈಗೆ ಹೋಗಿ ಬಂದಿದ್ದಾಳೆ. ದುಬೈ ಪ್ರಯಾಣದ ಮೇಲೆ ಅಧಿಕಾರಿಗಳಿಗೆ ಅನುಮಾನ ಆಯಿತು. ರನ್ಯಾಳ ಸಂಪರ್ಕ ಜಾಲವನ್ನ ಕೆದಕ್ತಂತ ಅಧಿಕಾರಿಗಳಿಗೆ ಶಾಕ್ ಆದಿತ್ತು. ಟ್ರಾವೆಲ್ ಹಿಸ್ಟ್ರಿ ಕೆದಕ್ದಾಗ ಸ್ಫೋಟಕ ಮಾಹಿತಿ ಬಯಲಾಗಿದೆ. ದುಬೈನಲ್ಲಿ ನಟಿ ರನ್ಯಾಗಿಲ್ಲ ಯಾರು ಸಂಬಂಧಿಕರು, ಯಾವ ಉದ್ಯಮವೂ ಇಲ್ಲ, ಸಂಬಂಧಿಕರೂ ಇಲ್ಲ. ಸೋಮವಾರದ ದುಬೈ ಟೂರ್ ಮೇಲೆ ಅಧಿಕಾರಿಗಳು ಕಣ್ಣಿಟ್ಟಿದ್ರು. ಮೊನ್ನೆ ದುಬೈಗೆ ಹೋದಾಗ ಅಧಿಕಾರಿಗಳು ಅಲರ್ಟ್ ಆಗಿದ್ರು. ಸೋಮವಾರ ರಾತ್ರಿ 7 ಗಂಟೆಗೆ ಏರ್ಪೋರ್ಟ್ಗೆ ರನ್ಯಾ ಎಂಟ್ರಿ ಕೊಡ್ತಾಳೆ. ತಮ್ಮ ಪತಿ ಜೊತೆ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ರನ್ಯಾ ಲಾಕ್ ಆಗಿದ್ದಾಳೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಈಕೆ ಲಾಕ್ ಆಗಿದ್ದ ಹೇಗೆ? 1 ವರ್ಷದಲ್ಲಿ 30 ರಿಂದ 40 ಬಾರಿ ಈಕೆ ದುಬೈಗೆ ಹೋಗಿ ಬಂದಿದ್ದಾಳಂತೆ. ಕಳೆದ 15 ದಿನದಲ್ಲೂ ಒಂದ್ಸಲ ದುಬೈಗೆ ಹೋಗಿ ಬಂದಿದ್ದಾಳೆ. ಈಕೆ ಫ್ರೀಕ್ವೆಂಟ್ ಆಗಿ ದುಬೈ ಭೇಟಿ ಕೊಡ್ತಾ ಇದ್ದದ್ದು ಈ ಒಂದು ಪ್ರಕರಣದಲ್ಲಿ ಈಕೆ ಸಿಕ್ಕ ಬೀಳೋದಕ್ಕೆ ಕಾರಣ ಆಯ್ತಾ ಹಾಗಾದ್ರೆ? ಶ್ವೇತಾ, ಹೌದು. ಯಾಕಂದರೆ ಈಕೆಯ ಚಲನವಲನಗಳ ಮೇಲೆ ಒಂದು DRI ಕಣ್ಣನ್ನು ಇಟ್ಟಿತ್ತು. ಅಂದರೆ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ 1 ವರ್ಷದಲ್ಲಿ 30 ರಿಂದ 40 ಬಾರಿ ದುಬೈಗೆ ಹೋಗ್ತಾರೆ. ದುಬೈಯಲ್ಲಿ ಯಾರಾದರೂ ಈಕೆಯ ಸಂಬಂಧಿಗಳಾಗಿರ್ಬೋದು ಅಥವಾ ಸ್ನೇಹಿತರಾಗಿರ್ಬೋದು ಯಾರಾದರೂ ಇದ್ದಾರೆ ಅನ್ನೋದನ್ನು ಕೂಡ DRI ಆಫೀಸರ್ಸು ಚೆಕ್ ಮಾಡಿರ್ತಾರೆ. ಆದರೆ ಯಾರು ಕೂಡ ಅಲ್ಲಿ ಸಂಬಂಧಿಗಳಾಗಲಿ ಹಿತೈಷಿಗಳಾಗಲಿ ಸ್ನೇಹಿತರಾಗಲಿ ಯಾರು ಕೂಡ ದುಬೈನಲ್ಲಿ ಇರೋದಿಲ್ಲ. ಹೀಗಾಗಿ ಡೌಟ್ ಶುರು ಆಗುತ್ತೆ, ಯಾಕಾಗಿ ಯಾರು ಇಲ್ಲ ಅಂತಂದರೂ ಕೂಡ 30 ರಿಂದ 40 ಬಾರಿ ದುಬೈಗೆ ಹೋಗುವಂತಹ ಒಂದು ಅನಿವಾರ್ಯತೆ ರನ್ಯಾಗೆ ಏನಿತ್ತು ಅನ್ನೋದು ಒಂದು ಕೆದಕ್ದಾಗ ಈ ಒಂದು ಚಿನ್ನದ ಮ್ಯಾಟ್ರ್ ಗೊತ್ತಾಗಿರುವಂಥದ್ದು. ಅಂದರೆ ಈ ಹಿಂದೆನೂ ಕೂಡ 15 ದಿನಗಳ ಹಿಂದೆನೂ ಕೂಡ ಇದೇ ರೀತಿಯಾದಂತಹ ಒಂದು ಆಕೆ ದುಬೈಯಿಂದ ಬಂದಿದ್ಲು. ಈ ವೇಳೆ ಅಲ್ಲೇ ಏನು ಕಾನ್ಸ್ಟೇಬಲ್ ಬಸವರಾಜ್ ಏನಿದ್ದಾರೆ ಅಂದರೆ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಇಮಿಡಿಯೇಟ್ಲಿ ಹೋಗ್ಬಿಡ್ತಾರೆ. ಅಂದರೆ ರನ್ಯಾರಾವ್ ಬರ್ತಿದ್ದಂತೆ ಒಬ್ಬ ಪೊಲೀಸ್ ಅಧಿಕಾರಿಗಳು ಅಲ್ಲಿನ ಲೋಕಲ್ ಸ್ಟೇಷನ್ನ ಹೆಡ್ ಕಾನ್ಸ್ಟೇಬಲ್ ಆಗಿದ್ದಂತಹ ಬಸವರಾಜ್ ಏನಿದ್ದಾರೆ ಅವರು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಹೋಗುವಂಥದ್ದು. ಯಾರೇ ಅಧಿಕಾರಿಗಳು ಬಂದಿರ್ಬೋದು ಅಥವಾ ಕಸ್ಟಮ್ಸ್ ಅವ್ರು ಬಂದಿರ್ಬೋದು, ಯಾರೇ ಬಂದರೂ ಕೂಡ ಈಕೆ DGP ಮಗಳು ಅಂತ ಅಂದ್ಬಿಟ್ಟು ಹೇಳಿ ಸಮಜಾಯಿಷಿಯನ್ನು ಕೊಟ್ಟು ಆ ಒಂದು ಚೆಕಪ್ಪನ್ನು ಕೂಡ ಅಂದರೆ ಚೆಕ್ ಮಾಡೋದಕ್ಕೂ ಕೂಡ ಬಿಡ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಒಂದು ಪ್ಲಾನನ್ನು ಮಾಡಿಕೊಂಡು ಅವರು ಆಚೆ ಬರ್ತಾ ಇದ್ರು. ಆದರೆ 15 ದಿನಗಳ ಹಿಂದೆನೂ ಕೂಡ ಇದೇ ರೀತಿ ಒಂದು ಗಲಾಟೆ ಆಗಿತ್ತು. ಅಂದರೆ ಕಸ್ಟಮ್ಸ್ ಆಫೀಸರ್ ಜೊತೆ ರನ್ಯಾರಾವ್ ಗಲಾಟೆ ಮಾಡಿದ್ಲು. ನಾನು DGP ಮಗಳು, ನನ್ನನ್ನೇನು ಚೆಕ್ ಮಾಡೋದು, ಇಮ್ಮಿಡಿಯೇಟ್ಲಿ ಪೊಲೀಸ್ ಬರ್ತಾರೆ ನೋಡಿ ಅನ್ನೋದ್ರ ಬಗ್ಗೆನೂ ಕೂಡ ಜಗಳ ಮಾಡ್ಕೊಂಡಿದ್ಲು. ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು DRI ಅಧಿಕಾರಿಗಳು ಕೂಡ ಒಂದು ವೆಯ್ಟ್ ಮಾಡ್ತಾ ಇದ್ರು. ಅಂದರೆ ಈಕೆ ಯಾಕೆ ದುಬೈಗೆ ಹೋಗ್ತಿದ್ದಾಳೆ ಏನು ಅನ್ನೋದ್ರ ಬಗ್ಗೆ ಒಂದು ಪರಿಶೀಲನೆಗೆ ವೆಯ್ಟ್ ಮಾಡಿಕೊಂಡು ಆಕೆ ದುಬೈಗೆ ಒಂದು ಫ್ಲೈಟನ್ನು ಬುಕ್ ಮಾಡಿ ಹೋಗಿ ಬರುವಂತಹ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ಲಿ ಆಕೆಯನ್ನು ಸೋಮವಾರ ರಾತ್ರಿ 7 ಗಂಟೆ ಸುಮಾರಿಗೆ ಅಂದರೆ ದುಬೈನ ಫ್ಲೈಟ್ ಎಮಿರೇಟ್ಸ್ ಫ್ಲೈಟ್ ಏನಿದೆ ಅದು ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿಳಿಯುತ್ತೆ. ಇಮ್ಮಿಡಿಯೇಟ್ಲಿ DRI ಅಧಿಕಾರಿಗಳು ಕೂಡ ಹೋಗಿ ಲಾಕ್ ಮಾಡಿರುವಂಥದ್ದು. ಲಾಕ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ನಾನು DGP ಮಗಳು, ಇಮ್ಮಿಡಿಯೇಟ್ಲಿ ಪೊಲೀಸರು ಇಲ್ಲಿ ಬರ್ತಾರೆ ಅಂತ ಅಂದ್ಬಿಟ್ಟು ಸಮಜಾಯಿಷಿಯನ್ನು ಕೊಟ್ಟಿರುವಂಥದ್ದು. ಮತ್ತು ಕೂಲಾಗೆ ಒಂದು DRI ಆಫೀಸರ್ಸನ್ನು ಕೂಡ ಹ್ಯಾಂಡ್ಲ್ ಮಾಡೋದಕ್ಕೂ ಕೂಡ ಆಕೆ ನೋಡಿರುವಂಥದ್ದು. ಆದರೆ
DIR ಅಧಿಕಾರಿಗಳು ಒಂದು ಪರಿಶೀಲನೆಯನ್ನು ಮಾಡಿಸಿದ್ದಾರೆ. ಆಕೆಯ ಒಂದು ಜಾಕೆಟಲ್ಲಿ ಒಂದು ಸಾಕಷ್ಟು ಒಂದು ಮುಕ್ಕಾಲು ಬಲ ಅಂದರೆ 14.5 kg ಚಿನ್ನ ಏನಿತ್ತು ಅದರ ಭಾಗದಲ್ಲಿ ಮುಕ್ಕಾಲು ಭಾಗ ಆ ಜಾಕೆಟ್ನಲ್ಲೇ ಒಂದು ಚಿನ್ನದ ಬಿಸ್ಕೆಟ್ನ ರೀತಿಯಲ್ಲಿ ಆಕೆ ಅಡಗಿಸ್ಕೊಟ್ಟು ಇಟ್ಕೊಂಡಿದ್ಲು. ಮತ್ತು ಇನ್ನು ಮಿಕ್ಕಿದ್ದು ಒಂದು ಬ್ಯಾಗ್ನಲ್ಲೂ ಕೂಡ ಲಭ್ಯ ಆಗಿರುವಂಥದ್ದು. ಇಮ್ಮಿಡಿಯೇಟ್ಲಿ ಆಕೆಯನ್ನು ಅಲ್ಲಿನ ಲೋಕಲ್ ಏರ್ಪೋರ್ಟ್ ಸ್ಟೇಷನ್ ಕರ್ಕೊಂಡೋಗಿ ಕಸ್ಟಮ್ಸ್ ಆಫೀಸರ್ಸು ಮತ್ತು DIR ಅಧಿಕಾರಿಗಳು ಎಲ್ಲರೂ ಕೂಡ ಪರಿಶೀಲನೆಯನ್ನು ಮಾಡಿರುವಂಥದ್ದು. ಪರಿಶೀಲನೆ ಮಾಡಿ ಆ ಚಿನ್ನ ಪತ್ತೆ ಆಗಿದ ತಕ್ಷಣವೇ ಇಮಿಡಿಯೇಟ್ಲಿ ಬಂದು ರೇಡನ್ನು ಮಾಡಿ ಇಲ್ಲೂ ಕೂಡ ಒಂದಷ್ಟು ನಗದನ್ನು ಒಂದು ಜಪ್ತಿ ಮಾಡಿರುವಂಥದ್ದು. ಹೀಗೆ ಪ್ಲಾನನ್ನು ಮಾಡಿಕೊಂಡು DIR ಅಧಿಕಾರಿಗಳು ಆಕೆಯನ್ನು ಹೆಡೆಮುರಿ ಕಟ್ಟಿರುವಂಥದ್ದು. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.